ಸರಳತೆ, ತ್ಯಾಗ, ಸಹನೆ, ಕುಟುಂಬದ ಮೇಲೆ ಅಚಲ ನಿಷ್ಠೆ ಇದು ಭಾರತೀಯ ಮಹಿಳೆಯ ಸಂಸ್ಕೃತಿ. ಈ ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬವೇ ಇವತ್ತು ಚೆನ್ನಮ್ಮಕ್ಕ ಅವರು ಆಗಿದ್ದಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ದೊಡ್ಡ ಮಟ್ಟದ ರಾಜ್ಯಕ್ಕೆ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಇವತ್ತು ಇದ್ರೂ ಕೂಡ ಎಲ್ಲ ರೀತಿಯ ಆ ಒಂದು ವ್ಯವಸ್ಥೆಯನ್ನು ಕಂಡಿದ್ರೂ ಕೂಡ ಬಹುಶಃ ಅವರ ಜೀವನ ಶ್ರೀಮಂತಿಕೆಗಿಂತಲೂ ಇವತ್ತು ಆತ್ಮೀಯತೆಗೆ ಹೆಚ್ಚಿನ ವೈಭವ ಇತ್ತು. ಶ್ರೀಮಂತಿಕೆ ವೈಭವಕ್ಕಿಂತಲೂ ಕೂಡ ಆತ್ಮೀಯ ವೈಭವ ಹೆಚ್ಚಿನ ವಿಚಾರ ಇತ್ತು. ಅದಲ್ಲದೆ ಇವತ್ತು ಪ್ರಸಿದ್ಧಿಗಿಂತಲೂ ಅವರು ಸರಳತೆಗೆ ಮಹತ್ವ ಕೊಡ್ತಾ ಇದ್ರು. ಬಹುಶಃ ಇವತ್ತು ಆ ಹಿರಿಯ ಒಂದು ವ್ಯಕ್ತಿತ್ವ ನಮ್ಮ ಜೊತೆ ಇಲ್ಲದಿದ್ರು ಕೂಡ ಅವರ ಒಂದು ಸಾರ್ಥಕ ಆ ಜೀವನದಲ್ಲಿ ಇವತ್ತು ಬಹುಶಃ ದೇವರವರ ಹತ್ರ ಕರ್ಕೊಂಡು ಬಂದಿದ್ದಾರೆ. ಅವರ ವ್ಯಕ್ತಿತ್ವ ಮತ್ತು ಅವರು ಬಹುಶಃ ಇವತ್ತು ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬವನ್ನು ಏನು ಕಾಪಾಡಿಕೊಂಡು ಬಂದಿದ್ರ ಅದು ಭವಿಷ್ಯದ ಜನಾಂಗಕ್ಕೆ, ಸಮಾಜಕ್ಕೆ ಒಂದು ಮಾದರಿ ಮತ್ತೊಂದು ಪ್ರೇರಣೆ ಅಂತ ಹೇಳಿ ಬಹುಶಃ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಲಿ. ಅವರ ಅಗಲಿಕೆಯ ನೋವನ್ನು ನಾವಿವತ್ತು ಎಷ್ಟೇ ಸಂತಾಪ ಹೇಳಿದ್ರು ಕೂಡ ಆ ತಾಯಿಯನ್ನು ಕಲ್ಕೊಂಡಂತಹ ಮಕ್ಕಳಿಗೆ, ಆ ಮಡದನ್ನು ಕಲ್ಕೊಂಡಂತಹ ಮನೆಯವರಿಗೆ ಅಥವಾ ಕುಟುಂಬಸ್ಥರಿಗೆ, ಅಭಿಮಾನಿ ವರ್ಗ, ನೆರೆಕೆರೆಯವರಿಗೆ ಅದರ ನೋವನ್ನು ಎಷ್ಟು ನಾವು ಸಂತಾಪ ಹೇಳಿದ್ರು ಕೂಡ ಆ ನೋವು ಅವರಿಗೆ ಮಾತ್ರ ಗುರುತಿರ್ತದೆ. ಆದ ಕಾರಣ ಇವತ್ತು ಅವರ ನೋವನ್ನು ಕೂಡ ಆದಷ್ಟು ಕಡಿಮೆ ಮಾಡಲಿಕ್ಕೆ ಆ ದೇವರು ಅವರಿಗೆ ವಿಶೇಷ ಶಕ್ತಿ ಕೊಡಲಿ ಅಂತ ಹೇಳಿಕೊಂಡು ನನ್ನ ಗೌರವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ನಮ್ಮ ಹಿರಿಯ ರಾಜಕಾರಣಿ, ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರು ವಯೋಸಹಜ ಕಾಯಿಲೆಗಳಿಂದ ತೀರೋಗಿದ್ದಾರೆ. ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಕುಮಾರಸ್ವಾಮಿಯವರು, ರೇವಣ್ಣವರು ಅವರ ಎಲ್ಲರ ಶ್ರೇಯಸ್ಸಿನ ಹಿಂದೆ ಚೆನ್ನಮ್ಮನವರ ಒಂದು ಸಹಾಯ ಕೂಡ ಇತ್ತು. ಮತ್ತು ಅವರು ಅಗಲಿರತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿ ಎಲ್ಲ ಅವರ ಕುಟುಂಬ ವರ್ಗ ಮತ್ತು ಅವರಿಬ್ಬ ಅಭಿಮಾನಿಗಳಿಗೆ ದೇವರು ದಯಪಾಲಿಸಲಿ ಅಂತ ಕೇಳ್ತೀನಿ. ಮತಕ್ಷೇತ್ರ ಕೃಷ್ಣರಾಜನಗರಕ್ಕೆ ಹೊಳೆಯೂರು 40 ಕಿಲೋಮೀಟರ್ ಅಷ್ಟೇ. ದೇವೇಗೌಡರ ಇಡೀ ಕುಟುಂಬ, ಅವರ ಬೆಳವಣಿಗೆ ಮತ್ತು ಚೆನ್ನಮ್ಮನವರ ಅವ್ರ ಜೊತೆಗೆ ಸಹಕಾರ ಇದೆಲ್ಲ ಕೂಡ ಬಹಳ ಹತ್ತಿರದಿಂದ ಏನಾಗಲಿ ನಮ್ಮ ಗ್ರಾಮೀಣ ಬದುಕಿನಲ್ಲಿ ಎಲ್ಲ ರೀತಿಯ ಕಷ್ಟ ಸುಖವನ್ನು ಉಂಟು ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ.